ಜೈ ಹಿಂದ್. ಎಲ್ಲರಿಗೂ ಗೊತ್ತಿದೆ ನಿಮ್ಮ ಮಾರ್ಕ್ಸ್ ಗಳು ಎಷ್ಟು ಬಂದಾವ ಅಂತ ಹೇಳಿ. ಎಲ್ಲರೂ ನೀವು ಕೀ ಆನ್ಸರ್ಸ್ ಗಳನ್ನ ಬಿಟ್ಟ ಮೇಲೆ ನೋಡ್ಕೊಂಡೇರಿ. ಕೆಲವೊಬ್ರು 55 ಬಂದೈತಿ, 60 ಬಂದೈತಿ, 50 ಬಂದಾವ್, 45 ಮಾರ್ಕ್ಸ್ ಬಂದಾವ್. ಈ ರೀತಿ ಎಲ್ಲಾ ಮಾರ್ಕ್ಸ್ ಗಳು ನಿಮ್ಮ ಬಂದಾವ್, ಎಲ್ಲರಿಗೂ ಗೊತ್ತೈತಿ. ಬಟ್ ನಂದು ಈ ಸಲ ಸೆಲೆಕ್ಷನ್ ಆಗ್ತೈತಿ ಇಲ್ಲೋ, RRB ಗ್ರೂಪ್ ಡಿ ಎಕ್ಸಾಮ್ ಸೆಲೆಕ್ಷನ್ ಆಗ್ತೈತಿ ಇಲ್ಲ ಅಂತ ಹೇಳಿ ಬಹಳಷ್ಟು ಜನರ ಮನದಲ್ಲಿ ಇರ್ತೈತ ಅದು. ಹೌದಾ, ಇಷ್ಟು ಮಾರ್ಕ್ಸ್ ಬಂದಾವು ಬಟ್ ನನ್ ಸೆಲೆಕ್ಷನ್ ಆಗ್ತೈತೋ ಇಲ್ಲೋ ಅಂತೇಳಿ. ಸೊ ಅದ್ರ ಜೊತೆಗೆ ಇನ್ನೊಂದೇನು ಮನಸ್ಸಿನಲ್ಲಿ ಐತೆ ಅಂತಂದ್ರೆ, ಎಲ್ಲಾ ವಿದ್ಯಾರ್ಥಿಗಳದ್ದು ರಿಸಲ್ಟ್ ಡೇಟ್ ಯಾವಾಗ ಬರ್ತೈತಿ. ಈಗಾಗಲೇ 1-2 ವರ್ಷ ಆಗ್ ಬಂತು, ಇನ್ನೂ ಎಕ್ಸಾಮ್ ಮುಗೀತು, ಅದಾತು ಇದಾತು, ಮತ್ ಕೋರ್ಟ್ ಕೇಸ್ ಆಗತೈತಿ ಈಗ. ಬಟ್ ಇನ್ನೂ ರಿಸಲ್ಟ್ ಇರುವಂತದ್ದು ಬರ್ತಾ ಇಲ್ಲ. ಈ ರಿಸಲ್ಟ್ ಆದ್ಮೇಲೆ ಫಿಸಿಕಲ್ ಆಗ್ಬೇಕು, ಫಿಸಿಕಲ್ ಆದ್ಮೇಲೆ ಮೆಡಿಕಲ್, ಅದು ಇದು DV ಆದ್ಮೇಲೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಇರ್ತಕ್ಕಂಥದ್ದು ಬಿಡ್ತಾರೆ. ಸೊ ಇನ್ನು ಪ್ರೊಸೆಸ್ ಇದೆ, ಎಲ್ಲಾರು ಮನಸ್ಸಿನಲ್ಲಿ ಇದೆ ಎಕ್ಸಾಮ್ ಡೇಟ್, ಇದು ಯಾವ್ದು ರಿಸಲ್ಟ್ ಡೇಟ್ ಯಾವಾಗ ಬರ್ತೈತಿ ಅಂತೇಳಿ. ಸೊ ಅದ್ರ ಬಗ್ಗೆನೂ ಕೂಡ ನೋಡೋಣ. ಆಮೇಲೆ ಎಷ್ಟು ಮಾರ್ಕ್ಸ್ ಗಳು ಬಂದ್ರೆ ನಿಮ್ದು ಸೆಲೆಕ್ಷನ್ ಆಗ್ತೈತಿ ಈ ಸಲ ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಒಂದೊಂದಾಗಿ ಎಲ್ಲ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಎಷ್ಟು ಮಾರ್ಕ್ಸ್ ಬಂದಾವು ನಿಮ್ಗೆಲ್ಲರಿಗೂ ಗೊತ್ತಿದೆ. ಬಟ್ ಅಷ್ಟು ಮಾರ್ಕ್ಸ್ ಅಲ್ಲಿ ನಿಮ್ದು ಸೆಲೆಕ್ಷನ್ ಆಗ್ತೈತೋ ಇಲ್ಲೋ ಅಂತ ಹೇಳಿ ನೋಡ್ಕೊಡ್ರಿ. ಅದ್ರ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಏನಿರ್ತೈತಿ ಅಂತಂದ್ರ, ಈಗ ನನಗೆ 70 ಮಾರ್ಕ್ಸ್ ಬಂದಾವ್, 65 ಮಾರ್ಕ್ಸ್ ಬಂದಾವು, ನಾನು ಮುಂದಿನ ಬೇರೆ ಎಕ್ಸಾಮ್ಗೆ ತಯಾರಿ ಮಾಡ್ಲೋ ಬೇಡೋ, ಯಾಕಂತಂದ್ರೆ ಮೊದ್ಲ ಅಭ್ಯಾಸ ಮಾಡೋದು ಎಲ್ಲರಿಗೂ ಬ್ಯಾಸ್ರ. ಅದ್ರೊಳಗ ಇದು ಒಂದು ಸೆಲೆಕ್ಷನ್ ಆಗ್ತೈತೋ ಇಲ್ಲೋ ನಮಗ ಗೊತ್ತಿಲ್ಲ. ಮುಂದಿನ ತಯಾರಿ ಮಾಡಕ್ ನಮಗ್ ಮನಸ್ಸಾಗವಲ್ತು. ಯಾಕಂತಂದ್ರ ನಡುವ್ ಕುಂತ್ ಬಿಟ್ಟಿರ್ತೀರಿ ನೀವು. ಇದು ಸೆಲೆಕ್ಷನ್ ಆತಂದ್ರ ಏನ್ ಮಾಡ್ಲಿ ಸುಮ್ನೆ ಎಲ್ಲಾ ನಾನು ಮಾಡಿರುವಂತದ್ದೆಲ್ಲ ವೇಸ್ಟ್ ಆಗ್ಬಿಡ್ತೈತಿ. ಅಭ್ಯಾಸ ಯಾವಾಗ್ಲೂ ವೇಸ್ಟ್ ಆಗಂಗಿಲ್ಲ. ಅದ್ರ ಸಲುವಾಗಿ ಅಭ್ಯಾಸ ಮಾಡ್ತಾ ಇರ್ರಿ, ನಿಮ್ಮ ಸ್ಟಡಿ ಕಂಟಿನ್ಯೂಸ್ ಆಗಿ ಇಡ್ರಿ. ಯಾವಾಗಿನವರೆಗೆ ನಿಮ್ಮ ಕೈ ಒಳಗ ಅಪಾಯಿಂಟ್ಮೆಂಟ್ ಆರ್ಡರ್ ಬರಂಗಿಲ್ಲ ಅವಾಗಿನವರೆಗೆ ನೀವು ಸ್ಟಡಿ ಮಾಡ್ತಾನೆ ಇರ್ಬೇಕು. ನಿಮ್ಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತಂದ್ರ. ಇಲ್ಲ ಅಂತಂದ್ರ ಬಿಟ್ ಬಿಡ್ರಿ, ಈ ಎಲ್ಲಾ ಓದಿದ್ದೆಲ್ಲ ಮರ್ತ್ ಬಿಡ್ತೀರಿ, ಮತ್ ಸ್ಟಾರ್ಟಿಂಗ್ ನಿಂದ ಸ್ಟಾರ್ಟ್ ಮಾಡ್ಬೇಕಾಗ್ತೈತಿ. ಅದ್ರ ಸಲುವಾಗಿ ನಿಮ್ದು 70 ಇರ್ಲಿ, 75 ಮಾರ್ಕ್ಸ್ ಬರ್ಲಿ, 80 ಮಾರ್ಕ್ಸ್ ಬರ್ಲಿ, ನಿಮ್ಮ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಬರೋವರೆಗೂ ಕೂಡ ನಿಮ್ಮ ಸ್ಟಡಿ ನಿರಂತರವಾಗಿರ್ಲಿ. ಓಕೆನಾ, ರೈಟ್. ಸೊ ಈಗ ನಾವು ಒಂದೊಂದಾಗಿ ಇದ್ರೊಳಗ ನೋಡ್ತಾ ಹೋಗೋಣ. ರಿಸಲ್ಟ್ ಡೇಟ್ ಯಾವಾಗ ಬರ್ತೈತೆ ಅಂದ್ರೆ, ಕಟ್ ಆಫ್ ಮಾರ್ಕ್ಸ್ ಗಳು ಎಷ್ಟು ಆಗ್ತೈತಿ ಅದನ್ನ ನೋಡೋದಕ್ಕಿಂತ ಮುಂಚೆ ರಿಸಲ್ಟ್ ಡೇಟ್ ಯಾವಾಗ ಬರ್ತೈತಿ 2025ರ RRB ಗ್ರೂಪ್ ಡಿ ಎಕ್ಸಾಮ್ ಅದು. ಸೊ ಆಕ್ಚುಲಿ ನೋಡ್ರಿ, ಇದು 24/4/2026ಕ್ಕೆ ಕೋರ್ಟ್ ದಿಂದ ಒಂದು ಹೇಳಿಕೆ ಬರೋದಿತ್ತು. ಇನ್ನೂವರೆಗೂ ಅದ್ರದ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ಸೊ ಬಹುಶಃ ಮತ್ತೆ ಮುಂದೆ ಡೇಟ್ ಹಾಕಿರ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ಇನ್ನೂ ಯಾವುದೇ ರೀತಿ ಇರುವಂತ ಮಾಹಿತಿ ಇದ್ರ ಬಗ್ಗೆ ಬಂದಿಲ್ಲ, ರಿಸಲ್ಟ್ ಡೇಟ್. ಸೊ ಎಲ್ಲಾರು ಹೇಳಕತ್ತಾರ 25, ಆಕ್ಚುಲಿ ಬರ್ಬೇಕಾಗಿತ್ತು, ಬಹಳ ಲೇಟ್ ಆಗ್ತಾ ಇದೆ. 25 ತಾರೀಕು ಒಳಗಡೆ ಬರ್ತೈತೆ ಅಂತ ಹೇಳಿ ನಾನು ಕೂಡ ಹೇಳಿದ್ದೆ ನಿಮ್ಗೆ. ಬಟ್ ನಾಳೆ ನಾಡ್ದು ಇನ್ನೊಂದ್ 2 ದಿನ ಇದೆ, ವೇಟ್ ಮಾಡಿ ನೋಡೋಣ. ಬಂತು ಅಂತಂದ್ರೆ ಬಹಳ ಚಲೋ ಆಗ್ತೈತಿ. ಗೊತ್ತಾರ ಆಗ್ಬಿಡ್ತೈತಿ ನಮ್ದು ಸೆಲೆಕ್ಷನ್ ಆಗೈತೋ ಇಲ್ಲೋ ಅಂತೇಳಿ ಮುಂದಿನ ತಯಾರಿ ಮಾಡಕ್ ನಮ್ಗೆ ಹಾದಿ ಸರಳ ಆಗ್ತೈತಿ. ಇಲ್ಲಪ್ಪಾ ಅಂತಂದ್ರೆ ಹಂಗ ಇದ್ರ ಬಗ್ಗೆ ವೇಟ್ ಮಾಡ್ಕೊಂತನ ಹೋಗೋದು ಆಗ್ತೈತಿ. ಸೊ ಅದ್ರ ಸಲುವಾಗಿ ವೇಟ್ ಮಾಡಕ್ ಹೋಗ್ಬೇಡಿ, ರಿಸಲ್ಟ್ ಯಾವಾಗ ಬರ್ತೈತಿ ಬರ್ಲಿ. ಬಟ್ ನಿಮ್ಮ ಮುಂದಿನ ಎಕ್ಸಾಮ್ಸ್ ಗಳಿಗೆ ತಯಾರಿನ ನಡೆಸ್ರಿ. 2 ಜಾಬ್ಗಳು ಎಟ್ ಎ ಟೈಮ್ ಆಗ್ಲಿಲ್ಲ ನಡೀತೈತಿ. ಅದ್ರೊಳಗೆ ಏನೈತಿ, ನಿಮ್ಗೆ ಯಾವ ಚಲೋ ಅನಿಸುತ್ತೆ ಆ ಜಾಬಿಗೆ ನೀವು ಹೋಗುವಂತಾರೆ. ಓಕೆ, ಅದ್ರ ಸಲುವಾಗಿ ವೇಟ್ ಮಾಡಕ್ ಹೋಗ್ಬೇಡ್ರಿ ಯಾವ್ದ್ರದ್ದು. ಸೊ ನೀವು ನಿಮ್ಮ ತಯಾರಿನ ನಿರಂತರವಾಗಿ ಇಡ್ರಿ. ಎಕ್ಸಾಮ್ ಯಾವ್ದು ಇದ್ರದ್ದು ರಿಸಲ್ಟ್ ಬಂದ ತಕ್ಷಣ ನಾವು ವಿಡಿಯೋವನ್ನ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಹಾಕ್ತಿವಿ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತೇವೆ. ಓಕೆನಾ. ಸೊ ಅದ್ರ ಬಗ್ಗೆ ಟೆನ್ಷನ್ ತೊಳಕ್ ಹೋಗ್ಬೇಡ್ರಿ. ಈಗ ಕಟ್ ಆಫ್ ಬಗ್ಗೆ ನಾವು ನೋಡೋದಾದ್ರೆ, ಕಟ್ ಆಫ್ ಮಾರ್ಕ್ಸ್ ಎಷ್ಟು ಆಗ್ಬಹುದು ಈ ಸಲ ಅಂತೇಳಿ. ಸೊ ಎಲ್ಲಾ ಝೋನ್ಸ್ ಗಳನ್ನ ನಾನು ನೋಡಿ, ಎಲ್ಲಾ ಝೋನ್ಸ್ ಗಳನ್ನ ಮಿಕ್ಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಒಂದು ಎವರೇಜ್ ಆಗಿ ಯಾರಿಂದಲೂ ಸಾಧ್ಯ ಇಲ್ಲ ಕಟ್ ಆಫ್ ಮಾರ್ಕ್ಸ್ ಇಷ್ಟ ಬರ್ತೈತೆ ಅಂತ ಹೇಳಕ್. ಜಗತ್ತಿನೊಳಗೆ ಯಾರಿಂದಲೂ ಸಾಧ್ಯ ಇಲ್ಲ. ದೊಡ್ಡ ಯೂಟ್ಯೂಬ್ ಚಾನೆಲ್ಸ್ ಗಳಿದಾವು, ಅದು ಇದು ಎಲ್ಲಾರು ಹೇಳ್ತಿರ್ತಾರ ಅಷ್ಟಾಗ್ತೈತಿ ಇಷ್ಟ ಆಗ್ತೈತಿ. ಯಾರಿಂದಲೂ ಹೇಳಕ್ ಸಾಧ್ಯ ಇಲ್ಲ. ನಾವೇನು ದೇವರ ಮಕ್ಕಳಲ್ಲ. ಯಾರ ಮನಸ್ಸಿನಲ್ಲಿ ಹೆಂಗೈತಿ ತಿಳ್ಕೊಳಕ್ ನಮಗ್ ಬರಂಗಿಲ್ಲ. ನಿಮ್ಮ ಡಾಟಾ ಕಂಪ್ಯೂಟರ್ದೊಳಗೆ ಏನ್ ಫೀಡ್ ಆಗೈತಿ ಅದನ್ನ ನಾನು ಇಲ್ಲೇ ಕುಂತ ಓದಾಕ್ ನನಗ ಆಗಂಗಿಲ್ಲ. ನಾ ಏನು ದೇವರಲ್ಲ, ಯಾರು ಕೂಡ ಇಲ್ಲ. ಸೊ ಏನೋ ಒಂದು ಅಂದಾಜಿನ ಪ್ರಕಾರ ಕ್ವಶನ್ ಪೇಪರ್ ಗಳನ್ನ ನೋಡಿ, ಎಷ್ಟು ಜನ ಅಟೆಂಡ್ ಮಾಡ್ಯಾರ ಅದ್ರ ಬಗ್ಗೆ ನೋಡಿ ಎವರೇಜ್ ತೆಗೆದು ಒಂದು ಹೇಳ್ತಿರ್ತೇವೆ ನಾವು ಕೂಡ. ಬಟ್ ಅದ್ರದ್ದು ಹಿಂದ ಮುಂದ ಆಗ್ತದೆ. ಇದೇ ರೀತಿ SSC GD ಕೂಡ ಆಗಿತ್ತು. ನಾನು ಫಿಸಿಕಲ್ ಕಟ್ ಆಫ್ ಹೇಳಿದೆ, ಮೆಡಿಕಲ್ ಕಟ್ ಆಫ್ ಹೇಳಿದೆ, ಎಲ್ಲ ಕರೆಕ್ಟ್ ಬಂತ್ರಪ್ಪ. ಅದೇನೋ ನಾನೇನ್ ಅಂದಾಜ್ ಹಚ್ಚಿದ್ದೆ ಎಲ್ಲ ಕರೆಕ್ಟ್ ಬಂತು. ಫೈನಲ್ ದೊಳಗ ಹೆಚ್ಚು ಕಡಿಮೆ ಆಯ್ತು. ಎಲ್ಲಾ ಹುಡುಗರು ಅನ್ನಾಕತ್ರು. ಆಮೇಲೆ ಸರ್ ನೀವು ಕಟ್ ಆಫ್ ವಿಡಿಯೋ ಮಾಡಕ್ ಹೋಗ್ಬೇಡ್ರಿ, ನೀವ್ ಹೇಳಿದ್ದೆಲ್ಲ ಸುಳ್ಳ ಹಂಗ ಹಿಂಗ ಅನ್ನಾಕತ್ರು. ನಾ ಮೊದಲ ಹೇಳ್ತಾ ಇದ್ದೀನಿ, ಅಲ್ಲೂ ಅವಾಗ್ನು ಕೂಡ ಹೇಳಿದ್ದೆ ಆಗಬಹುದು ಅಂತ ಹೇಳ್ತೇವಿ, ಆಗತೈತೆ ಅಂತ ಹೇಳಂಗಿಲ್ಲ. ಯಾವಾಗ್ಲೂ ಕೂಡ ಯಾರು ಹೇಳಂಗಿಲ್ಲ. ಅದ್ರ ಸಲುವಾಗಿ ಏನೋ ಒಂದ್ ಅಂದಾಜ್ ಹೇಳಿರ್ತೀವಿ. ಇಷ್ಟಿತ್ತು ಅಂತಂದ್ರೆ ನೀವು ಸೇಫ್ದೊಳಗೆ ಇರ್ತೀರಿ.
ಸೇಫ್ ಝೋನ್ ಒಳಗ್ ಇರ್ತೇರಿ. ಇಲ್ಲಪ್ಪ ಅಂತ ಬಹಳ ಕಡಿಮೆ ಇದ್ದು ಅಂತಂದ್ರ ಇದ್ರದ್ದು ಬಿಟ್ ಬಿಡ್ರಿ, ಬೇರೆ ಎಕ್ಸಾಮ್ ತಯಾರಿಯನ್ನ ನಡೆಸ್ರಿ. ನೋಡ್ರಿ ಇಲ್ಲಿ ಒಂದು ಎವರೇಜ್ ಹೇಳೋದಾದ್ರೆ ಎಲ್ಲಾ ಕ್ಯಾಟಗರಿ ಎಲ್ಲಾ ಝೋನ್ಸ್ ಗಳನ್ನ ಸೇರಿಸಿ ಹೇಳೋದು ಏನು ಅಂತಂದ್ರ 65+ ನಿಮ್ಮ ರಾ ಮಾರ್ಕ್ಸ್ ಗಳು ಬರಾಕತ್ತಿದ್ವು ಅಂತಂದ್ರ ನೀವು ಸೇಫ್ ಝೋನ್ ಒಳಗೆ ಇರ್ತೀರಿ. ಆಮೇಲೆ ಇದ್ರ ಮೇಲೆ ಏನು ಅಂತಂದ್ರೆ 70+ ಇತ್ತು ಅಂತಂದ್ರೆ 65 70 ಇಷ್ಟ ಮ್ಯಾಲೆ ಇತ್ತು ಅಂತಂದ್ರನ ನೋಡ್ರಿ 65 ಯಾರಿಗ್ ಹೇಳಾಕತ್ತೀನಿ ಅಂತಂದ್ರ ನಾರ್ಮಲೈಸೇಷನ್ ಒಳಗ ಒಳ್ಳೆ ಮಾರ್ಕ್ಸ್ ಗಳು ಚಲೋ ಮಾರ್ಕ್ಸ್ ಗಳು ಸಿಕ್ಕು ಅಂತಂದ್ರ ಇವ್ರು ಒಳಗ್ ಬರ್ತೇರಿ. ಇಲ್ಲ ಅಂತಂದ್ರ ಇವ್ರು ಕೂಡ ಹೊರಗೆ ಹೋಗ್ತಾರ. ಇವ್ರದ್ದು ಸೆಲೆಕ್ಷನ್ ಫಿಸಿಕಲ್ ಒಳಗ್ ಆಗಂಗಿಲ್ಲ ಗ್ರೂಪ್ ಡಿ ಒಳಗ್. ಈಗ 70 ಯಾರ್ದು ಐತ್ಲಾ ಅವ್ರದಂತೂ 100% 100 ಅಂತ ಹೇಳಕ್ ಬರಂಗಿಲ್ಲ, 99% ಹೇಳ್ತೀನಿ ನಾನು. ಆಮೇಲೆ ನೀವು ಅಂತೀರಿ ಸರ್ 100% ಹೇಳಿದ್ರಲ್ಲ ನೀವು ಆಗತೈತೆ ಅಂತ ಹೇಳಿ, ನಂದು ಆಗಿಲ್ ನೋಡ್ರಿ. ನಂದು 71 ಐತಿ ಆದ್ರೂ ಕೂಡ ಆಗಿಲ್ ನೋಡ್ರಿ ನಂದ. ಏನ್ ಮಾಡಕ್ ಆಗ್ತೈತಿ, ಏನು ಮಾಡಕ್ ಆಗಂಗಿಲ್ಲ. ಇದು ಬಹಳ ಲೋವೆಸ್ಟ್ ಪಾಯಿಂಟ್ ಹೇಳಾಕತ್ತೇನೆ ನಾನ್ ನಿಮ್ಗ. 65 ನಾರ್ಮಲೈಸೇಷನ್ ಒಳಗ್ ಚಲೋ ಮಾರ್ಕ್ಸ್ ಸಿಕ್ಕ್ರ ಇವ್ರು ಒಳಗ್ ಬರ್ತೇರಿ. ಇವ್ರು 99% ಆಗೋ ಚಾನ್ಸ್ ಐತಿ. ಇನ್ನ 75+ ಯಾರ್ದು ಐತಲ್ಲ ಇದನ್ನ ಮಾತ್ರ ನಾ ಹೇಳ್ತೇನೆ ನೋಡ್ರಿ. 75+ ಯಾರ್ದು ಐತಲ್ಲ ಮಾರ್ಕ್ಸ್ ಅವ್ರದ್ದು 100% ಸೆಲೆಕ್ಷನ್ ಆಗ್ತೈತಿ. ಫಿಸಿಕಲ್ ತಯಾರಿ ನಡೆಸ್ರಿ, ಫಿಸಿಕಲ್ ಹೊಡದ್ರಿ, ಆಮೇಲೆ ಅದ್ರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಎಲ್ಲಾ ಪಾಸ್ ಆತಂದ್ರ ಗ್ರೂಪ್ ಡಿ ಜಾಬ್ ಫಿಕ್ಸ್ ಆಗ್ತೈತಿ ನಿಮ್ದು. ಸೊ ಹಾಗಾಗಿ 75 ಇರ್ತಕ್ಕಂಥವ್ರು ಫುಲ್ ಸೇಫ್ ಝೋನ್ ಒಳಗಿದಾರಿ. ಸೊ ಏನು ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಬಟ್ ಇನ್ನೂ ಹೇಳಾಕತ್ತೀನಿ, ನಂದು 75 ಮಾರ್ಕ್ಸ್ ಐತಿ, ನನಗೆ ಜಾಬ್ ಸಿಗ್ತೈತಿ ಅಂತ ಹೇಳಿ ಹಂಗ ಕುಂಡ್ರಾಕ್ ಹೋಗ್ಬೇಡ್ರಿ, ಸ್ಟಡಿ ಮಾಡ್ರಿ. ಯಾಕೆ ಹೇಳಾಕತ್ತೀನಿ ಅಂತಂದ್ರ 75 ಮಾರ್ಕ್ಸ್ ತಗೊಂಡಿರುವವರು ಫಿಸಿಕಲ್ ಆಗ್ತೈತಿ ಇಲ್ಲೂ ಹೇಳಕ್ ಬರಂಗಿಲ್ಲ, ಮೆಡಿಕಲ್ ದಲ್ಲಿ ಪಾಸ್ ಆಗ್ತಿರೋ ಇಲ್ಲೂ ಹೇಳಕ್ ಬರಂಗಿಲ್ಲ. ಡಾಕ್ಯುಮೆಂಟ್ ಒಳಗೆ ಏನಾರ ಹೇರಾಪೇರಿ ಆಯ್ತು, ಡಾಕ್ಯುಮೆಂಟ್ ಸರಿಯಾಗಿ ಇರ್ಲಿಲ್ಲ ಅಂತಂದ್ರ ಅಲ್ಲಿ ಹೊರಗೆ ಹಾಕ್ಬಿಡ್ತಾರ. ಸೊ ಅವಾಗ ಏನ್ ಮಾಡವ್ರಪ್ಪ ನೀವ? 75 ಮಾರ್ಕ್ಸ್ ಐತ್ರಿ ಸರ್ ಆದ್ರೂ ಆಗ್ಲಿಲ್ಲ ಅಂತೇರಿ, ಬಹಳ ಖುಷಿ ಇರ್ತೇರಿ ನಂದು ಆಗತೈತಿ ಅಂತೇಳಿ. ಅದ್ರ ಸಲುವಾಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಯಾವಾಗಿನವರೆಗೆ ಕೈಯಾಗ ಬರಂಗಿಲ್ಲಲ್ಲ ಅವಾಗಿನವರೆಗೆ ನಿಮ್ಗೆ ಗೋರ್ಮೆಂಟ್ ಜಾಬ್ ಹತ್ತೈತಿ, ನಿಮ್ಗೆ ಗೋರ್ಮೆಂಟ್ ಜಾಬ್ ಸಿಕ್ಕೈತಿ ಅಂತೇಳಿ ಹೇಳಕ್ ಬರಂಗಿಲ್ಲ. ನೀವು 100ಕ್ಕೆ 100 ಮಾರ್ಕ್ಸ್ ತಗೊಂಡಿದ್ರು ಕೂಡ ಹೇಳಕ್ ಬರಂಗಿಲ್ಲ. ಅದ್ರ ಸಲುವಾಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಯಾವಾಗ ನಿಮ್ ಕೈ ಒಳಗ್ ಬರ್ತೈತ್ರಿ, ಯಾವಾಗ ಹೋಗಿ ನೀವು ಜಾಯ್ನ್ ಆಗ್ತಾರಲ್ಲ ಅವಾಗ ನಿಮ್ಗ ಫಿಕ್ಸ್ ಅಂದಂಗ ಗೋರ್ಮೆಂಟ್ ಜಾಬ್. ಅಲ್ಲಿವರೆಗೆ ಏನ್ ಆಗ್ತೈತಿ ಏನಿಲ್ಲ ಹೇಳಕ್ ಬರಂಗಿಲ್ಲ. ಅದ್ರ ಸಲುವಾಗಿ ಏನ್ ಮಾಡ್ರಿ, ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡಿ ಇಟ್ಕೊಳ್ರಿ. ಸೊ ಸ್ಟಡಿ ಮಾಡ್ಲಿಕ್ಕೆ ನಮ್ಮಲ್ಲಿ RRB ಗ್ರೂಪ್ ಡಿ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುವಂತ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಐತಿ. ಓನ್ಲಿ 999 rupees. ಇಷ್ಟು ಕಡಿಮೆ ಫೀಸ್ ಒಳಗ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಸಿಗಾಕತ್ತಾವ. ಇದ್ರಲ್ಲಿ ನಿಮ್ಗ GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಎಲ್ಲಾ ಕ್ಲಾಸಸ್ ಗಳು ನಿಮ್ಗ ಇದರಲ್ಲಿ ಸಿಗಾಕತ್ತಾವ. ಓನ್ಲಿ 999 rupees ಅಲ್ಲಿ ತಗೋರಿ ಬೇಗನೆ. ಆಮೇಲೆ PDF ನೋಟ್ಸ್ ಕೂಡ ಸಿಗಾಕತೈತಿ, ಮಾಕ್ ಟೆಸ್ಟ್ ಎಲ್ಲಾನು ಕೂಡ ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಸಿಗ್ತೈತಿ. ಇಷ್ಟು ಮಾಡಿದ್ರಿ ಅಂತಂದ್ರೆ 100% ನಿಮ್ದು 80+ ಮಾರ್ಕ್ಸ್ ನೀವು ತಗೋತೇರಿ. ಸೊ ಹಾಗಾಗಿ ಈ ಪ್ಯಾಕೇಜ್ ನಿಮ್ಗೆ ಯೂಸ್ಫುಲ್ ಆಗತೈತಿ. ಓನ್ಲಿ 999 ಐತಿ. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸ್ಆಪ್ ಮಾಡ್ರಿ 8861927838 ನಂಬರ್ಗೆ. ಏನಂತ ಹೇಳಿ ವಾಟ್ಸ್ಆಪ್ ಮಾಡ್ಬೇಕಾಗತ್ತೆ ನೀವು, ಗ್ರೂಪ್ ಡಿ 2026 ಅಂತ ಮಾಡ್ರಿ ಅಂತಂದ್ರೆ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೇವಿ. ಕ್ಲಾಸಸ್ಗಳಿಗೆ ಜಾಯ್ನ್ ಆಗ್ಬೋದು. ಎಲ್ಲಾ ಕ್ಲಾಸಸ್ಗಳು ಟೆಲಿಗ್ರಾಮ್ದೊಳಗೆ ಇರ್ತಾವ, PDF ಕೂಡ ಟೆಲಿಗ್ರಾಮ್ದೊಳಗೆ ಇರ್ತಾವ. ಎಲ್ಲ ಆರಾಮಾಗಿ ನೀವು ಮನೇಲಿ ಕುಂತು ನೋಡ್ಕೋಬಹುದು. ಎಲ್ಲಾ ಕ್ಲಾಸಸ್ ಸೀರಿಯಲ್ ವೈಸ್ ಇರ್ತಾವ, ಎಲ್ಲ ಆರಾಮಾಗಿ ನೋಡ್ಕೋಬಹುದು. ಓಕೆನಾ? ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನಂಬರ್ ಇದೆ, ವಾಟ್ಸ್ಆಪ್ ಮಾಡ್ರಿ, ಕಾಲ್ ಮಾಡಕ್ ಹೋಗ್ಬೇಡ್ರಿ. ಬಹಳ ಯಾಕಂತಂದ್ರೆ ಬಹಳಷ್ಟು ಕಾಲ್ಗಳು ಬರ್ತಿರ್ತಾವು. ಸೊ ಇದಾಗುತ್ತೆ. ಸೊ ಅದ್ರ ಸಲುವಾಗಿ ವಾಟ್ಸ್ಆಪ್ ಮಾಡ್ರಿ. ನಾ ಫ್ರೀ ಇದ್ದಾಗ ಅದ್ರ ಬಗ್ಗೆ ನಾನು ನೀವು ಮಾಡ್ರಿ ಅಂತಂದ್ರೆ ವಾಟ್ಸ್ಆಪ್ ದೊಳಗೆ ಮೆಸೇಜ್ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಇದಿಷ್ಟು ಮಾಹಿತಿ ನಿಮ್ಗೆ RRB ಗ್ರೂಪ್ ಡಿ ಎಕ್ಸಾಮ್ಗೆ ಯಾರು ವೇಟ್ ಮಾಡಾಕತ್ತೀರಿ ನಿಮ್ಮ ಮಾರ್ಕ್ಸ್ ಗಳನ್ನ ಹಿಡ್ಕೊಂಡು ಅವ್ರಿಗಾಗಿ ಈ ಒಂದು ವಿಡಿಯೋ ಇದೆ. ಸೊ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತಾನೆ. ಧನ್ಯವಾದಗಳು. ಜೈ ಹಿಂದ್.